ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಆಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತ ಹೃದಯ ಉಳ್ಳವರಾಗಿರೋಣ. ಈ ದಿನದ ದೇವರ ವಾಕ್ಯ ಯೋಬನ ಪುಸ್ತಕ 10ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ. ಕುಂಬಾರನ ಮಣ್ಣಿನಂತೆ ನನ್ನನ್ನು ರೂಪಿಸಿದ್ದೆ ಎಂದು ಜ್ಞಾಪಕ ಮಾಡಿಕೊ ಎಂದು ಬೇಡಿಕೊಡುತ್ತೇನೆ, ಆದರೂ ನನ್ನನ್ನು ಧೂಳಿಗೆ ತಿರುಗಿಸುತ್ತೀಯೋ. ದೇವರಿಗೆ ಸ್ತೋತ್ರ. Job chapter 10 verse 9. Remember that you made me from clay. Are you going to crush me back to dust? ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ವಾಕ್ಯ ಭಾಗದಲ್ಲಿ ಯೋಬನು ದೇವರ ಸಂಗಡ ಮಾತನಾಡ್ತಾ ಇದ್ದಾನೆ, ಪ್ರಾರ್ಥಿಸ್ತಾ ಇದ್ದಾನೆ, ಬೇಡ್ತಾ ಇದ್ದಾನೆ, ಕೇಳ್ಕೊತಾ ಇದ್ದಾನೆ. ದೇವರೇ, ಕುಂಬಾರನ ಮಣ್ಣಿನಂತೆ ನನ್ನನ್ನು ರೂಪಿಸಿದೆ ಎಂದು ಜ್ಞಾಪಕ ಮಾಡಿಕೊ ಎಂದು ಬೇಡಿಕೊಳ್ಳುತ್ತೇನೆ, ಆದರೂ ನನ್ನನ್ನು ಧೂಳಿಗೆ ತಿರುಗಿಸುತ್ತೀಯೋ. ಇಂದಿನ ವಾಕ್ಯ 8ನೇ ವಾಕ್ಯ. ನಿನ್ನ ಕೈಗಳು ನನ್ನನ್ನು ನಿರ್ಮಿಸಿ ನನ್ನನ್ನು ರೂಪಿಸಿದವು, ಆದರೂ ನೀನು ನನಗೆ ವಿಮುಖನಾಗಿ ನನ್ನನ್ನು ನಾಶ ಮಾಡುತ್ತೀಯೋ. ದೇವರಿಗೆ ಸ್ತೋತ್ರ. ಕಷ್ಟ ಕಾಲದಲ್ಲಿ ಸಮಸ್ಯೆ, ಹೋರಾಟ, ಇಕ್ಕಟ್ಟು, ಸಹಿಸ್ಕೊಳ್ಳೋಕ್ಕಾದಷ್ಟು ಸಮಸ್ಯೆಯಲ್ಲಿ ದೇವರು ನನ್ನ ಕೈ ಬಿಟ್ಟಿದ್ದಾರೇನೋ, ಈ ಪರಿಸ್ಥಿತಿಯಲ್ಲಿ ನನಗೆ ಸಹಾಯ ಇಲ್ಲ ಅಂತ ಚಿಂತೆಯಲ್ಲಿದ್ದಂಥ ಸನ್ನಿವೇಶದಲ್ಲಿ ಯೋಬನು ಮಾಡ್ತಕ್ಕಂತಹ ಪ್ರಾರ್ಥನೆ ಬಹಳ ಪ್ರಮುಖವಾಗಿ ಯೆರೆಮೀಯ ಪುಸ್ತಕದ 18ನೇ ಅಧ್ಯಾಯದಲ್ಲಿ ದೇವರೇ ಹೇಳಿದ್ದಾರೆ, ಸಾಕ್ಷಿ ಕೊಟ್ಟಿದ್ದಾರೆ. ಏನು ಅಂದರೆ, ಪ್ರವಾದಿಗೆ ಹೇಳ್ತಾ ಇದ್ದಾರೆ, ನೀನು ಕುಂಬಾರನ ಮನೆಗೆ ಹೋಗು, ನಾನು ಅಲ್ಲಿ ನನ್ನ ಸಂದೇಶ ನಿನಗೆ ಬರುತ್ತೆ ಅಂತ. ದೇವರಿಗೆ ಸ್ತೋತ್ರ. ಯೆರೆಮೀಯನು ಕುಂಬಾರನ ಮನೆಗೆ ಹೋಗಿ ಕುಂಬಾರನ ಕೆಲಸ ಮಾಡ್ತಕ್ಕಂತಹ ಮುಂದೆ ನಿಂತ್ಕೋತಾನೆ, ಚಕ್ರದ ಮುಂದೆ ನಿಂತ್ಕೋತಾನೆ. ಆಗ ದೇವ್ರ ವಾಕ್ಯ ಬರುತ್ತೆ. ಯಾವಾಗ ಅವನು ಅದನ್ನು ನೋಡಿದ ಮೇಲೆ ಯೆರೆಮೀಯನಲ್ಲಿ ಏನು ನೋಡ್ದ, ಕುಂಬಾರನ ಏನು ಮಾಡ್ತಾಯಿದ್ದ, ಅಲ್ಲಿ ಚಕ್ರಕ್ಕೆ ಹಾಕಿ ಮಡಕೆಯನ್ನು ಮಾಡ್ತಾಯಿದ್ದ. ಮಡಕೆ ಮಾಡ್ತಾ ಇರ್ಬೇಕಾದ್ರೆ ಮಧ್ಯೆ ಒಂದು ಸಣ್ಣ ಕಲ್ಲು ಸೇರಿದಾಗ ಏನು ಮಾಡ್ತು, ಮಡಕೆ ತುಂಬ ಸುಂದರವಾಗಿಯೇ ರೂಪಿಸ್ತಾ ಇತ್ತು. ತಕ್ಷಣ ಕಲಸೋಯ್ತು ಮಣ್ಣು. ಆ ಕುಂಬಾರನ ಏನು ಮಾಡ್ದ, ಆ ಮಣ್ಣು ತೆಗೆದು ಕ್ಲೀನ್ ಮಾಡಿ ತಿರ್ಗಾ ಹಾಕ್ದ. ತಿರ್ಗಾ ಕೂಡ ಮಡಕೆ ತುಂಬ ಚೆನ್ನಾಗಿ ಕ್ಲೀನಾಗಿ ರೆಡಿ ಆಗ್ತಾಯಿತ್ತು. ಮಧ್ಯೆ ಒಂದು ಸಣ್ಣ ಕಲ್ಲಿತ್ತು, ಕಲಸೋಯ್ತು. ತಿರ್ಗಾ ಅದನ್ನು ಕುಂಬಾರನು ಅದನ್ನೆಲ್ಲ ಕ್ಲೀನ್ ಮಾಡಿ ಮಣ್ಣೆಲ್ಲ ತಿರುಗಿ ಹಾಕ್ತಾಯಿದ್ದಾನೆ. ತಿರುಗಿ ಮಾಡಿದಾಗ ಏನಾಯಿತು, ಅದು ಚೆನ್ನಾಗಿ ಒಳ್ಳೆ ಮಡಕೆ ಆಯಿತು. ದೇವರಿಗೆ ಸ್ತೋತ್ರ. ಆಗ ಯೆರೆಮೀಯನಿಗೆ ದೇವರ ವಾಕ್ಯ ಬಂತು. ಯೆರೆಮೀಯನೇ, ನೋಡಿ, ನನ್ನ ವಾಕ್ಯ ನಿನಗೆ ಕೊಡ್ತಾ ಇದ್ದೀನಿ. ಅದೇನು ಅಂತಂದರೆ, ಇಸ್ರಾಯೇಲೇ ಕೇಳು, ನೀನು ನನ್ನ ಕೈಲಿರ್ತಕ್ಕಂತಹ ಮಡಕೆ ಆಗಿದ್ದೀಯಾ, ನಾನು ನಿನಗೆ ಕುಂಬಾರನಾಗಿದ್ದೇನೆ. ದೇವರಿಗೆ ಸ್ತೋತ್ರ. ಅಷ್ಟಕ್ಕೂ ವಾಸ್ತವ ಅಂಶ ಏನು ಅಂದರೆ, ದೇವರು ಮಣ್ಣಿನಿಂದಲೇ ಮನುಷ್ಯನ ಮಾಡಿರ್ತಕ್ಕಂಥದ್ದು. ಆದಿಕಾಂಡ 1ನೇ ಅಧ್ಯಾಯ 2ನೇ ಅಧ್ಯಾಯ ನೋಡಿದ್ರೆ ಮಣ್ಣಿನಿಂದಲೇ ದೇವರು ಮನುಷ್ಯನನ್ನು ರೂಪಿಸಿರ್ತಕ್ಕಂಥದ್ದು. ಇದು ಸತ್ಯನ ಅಂದರೆ ವಾಸ್ತವಾಂಶ ಅದೇ ಆಗಿದೆ. ಇನ್ನೂ ಅನೇಕ ವಾಕ್ಯಗಳಲ್ಲಿ ಅದು ನಮಗೆ ಹೇಳಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ದೇವರು ಹೇಳ್ತಾ ಇದ್ದಾರೆ, ಕುಂಬಾರನಿಗೆ ಒಂದೇ ಮಣ್ಣಿನಿಂದ ಒಂದನ್ನು ಉತ್ತಮ ಪಾತ್ರೆಯಾಗಿ ಇನ್ನೊಂದು ಸಾಮಾನ್ಯ ಪಾತ್ರೆಯಾಗಿ ಮಾಡೋದಕ್ಕೆ ಅಧಿಕಾರ ಇಲ್ವೋ. ಅಂದ್ಕೋಬೋದು, ಯಾಕೆ ದೇವರು ನನ್ನ ಸ್ವಲ್ಪ ಹೆಚ್ಚು ಕಡಿಮೆ ಉಂಟು ಮಾಡಿಬಿಟ್ಟಿದಾರಲ್ಲ ಅಂತ. ಅವ್ರು ಹೇಳ್ತಾ ಇದ್ದಾರೆ, ಕುಂಬಾರನದಂಥ ನನಗೆ ನಿಮ್ಮನ್ನು ಒಂದೇ ಮಣ್ಣಿನಿಂದ ಒಂದನ್ನು ಉತ್ತಮವಾದ ಪಾತ್ರೆಯಾಗಿ ಇನ್ನೊಂದು ಸಾಮಾನ್ಯ ಪಾತ್ರೆಯಾಗಿ ಮಾಡೋದಕ್ಕೆ ನನಗೆ ಅಧಿಕಾರ ಇಲ್ವೋ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಪ್ರತಿ ಕಾರ್ಯವೂ ಸಹ ಆತನಿಂದಲೇ ಆಗಿದೆ. ಹಾಗಾಗಿ ಏನೇ ಆದರೂ ಸಹ ನಂಬಿಗಸ್ತರಾಗಿ ಆತನಿಗೆ ವಿಧೇಯರಾದರೆ ದೇವರು ನಮ್ಮನ್ನು ನಡೆಸುವವರಾಗಿರ್ತಾರೆ. ಬಹಳ ಪ್ರಮುಖವಾಗಿ ಈಗ ವಾಕ್ಯ ಭಾಗದ ಸನ್ನಿವೇಶ. ಪ್ರೀತಿ ದೇವ್ರ ಮಕ್ಕಳೇ, ನೀವು ಯಾವ ಪರಿಸ್ಥಿತಿನಲ್ಲಿದ್ದೀರಾ? ದೇವ್ರ ಮಕ್ಕಳೇ, ದೇವ್ರ ಸೇವಕರೇ, ಯಾವ ಪರಿಸ್ಥಿತಿನಲ್ಲಿದ್ದೀರಾ? ಎಷ್ಟೋ ಸರಿ ಅಂದ್ಕೋಬೋದು, ನಾನು ವಾಕ್ಯದ ಪ್ರಕಾರವಾಗಿ ಜೀವಿಸ್ತಾ ಇದ್ದೀನಿ, ಆದರೆ ಸಮಸ್ಯೆಗಳು, ಕಷ್ಟಗಳು, ಸನ್ನಿವೇಶಗಳು ನನಗೆ ತುಂಬ ಕಠಿಣವಾಗಿದೆ, ಕೊರತೆಯಲ್ಲಿದ್ದೇನೆ, ಬಲಹೀನತೆಯಲ್ಲಿದ್ದೇನೆ, ಸಮಸ್ಯೆಗಳು ಬಾಧಿಸಲ್ಪಡ್ತಾ ಇದೆ, ನನ್ನ ಬಿಟ್ಟು ಹೋಗ್ತಾ ಇಲ್ಲ, ಇದರಿಂದ ನನಗೆ ಚೇತರಿಕೆ ಇಲ್ಲ, ನಾನೇನು ಮಾಡಲಿ? ಯಾಕೆ ದೇವರು ನನ್ನ ಮರ್ತ್ಬಿಟ್ಟಿದ್ದಾರೆ? ನನ್ನ ದೇವರು ನನ್ನ ಮರ್ತ್ಬಿಟ್ಟಿದ್ದಾರಲ್ಲ, ನಾನು ಉಂಟು ಮಾಡೋಂಥ ದೇವರು ನನ್ನ ಮರ್ತ್ಬಿಟ್ಟಿದ್ದಾರೆ. ಎಷ್ಟೋ ಬೇಡ್ತಾ ಇದ್ದೀನಿ, ಸಹಾಯ ಬರ್ತಾಯಿಲ್ಲ. ಸೇವೆ ಮಾಡಬೇಕಾದ್ರೂ ಸೇವಕರಿಗೂ ಅಷ್ಟೇ, ಎಷ್ಟೋ ಬೇಡ್ತಾ ಇದ್ದೀನಿ, ಸಹಾಯ ಬರ್ತಾಯಿಲ್ಲ. ಸಮಸ್ಯೆಗಳು ತುಂಬ ಕಠಿಣವಾಗಿದೆ, ಕೊರತೆ ಇದೆ. ಅಷ್ಟು ಮಾತ್ರ ಅಲ್ಲ, ಬಾಧೆಗಳಿದೆ, ಹಿಂಸೆ ಇದೆ, ನಿಂದೆ ಇದೆ. ಅಂದ್ಕೋತಾ ಇದ್ದೀರಾ? ಪ್ರೀತಿ ದೇವ್ರ ಮಕ್ಕಳೇ, ಯೋಬನಿಗೆ ಬಂದಂಥ ಪರೀಕ್ಷೆ, ಆತ ನೀತಿವಂತನಾಗಿ ಆಗಿದ್ದಾನೆ, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆ ಪರೀಕ್ಷೆ ಮಾಡೋದಕ್ಕೋಸ್ಕರ.
ದೇವರಿಗೆ ಸ್ತೋತ್ರ. ನೀತಿ ನಿಮಿತ್ತವಾಗಿ ನೀವು ಹಿಂಸೆಯನ್ನು ತಾಳ್ಕೊಳ್ಳಬೇಕು. ಸೊ ದೇವರು ನಮ್ಮನ್ನು ಜೀವದ ಕೃಪೆಯಲ್ಲಿ ಸೇರಿಸೋದಕ್ಕೂ ಅಧಿಕವಾಗಿ ನಮ್ಮನ್ನು ಆಶೀರ್ವದಿಸೋದಕ್ಕೂ ನಮ್ಮ ನಂಬಿಕೆಯ ಪರೀಕ್ಷೆಯನ್ನು ಕೊಡ್ತಾರೆ, ಖಂಡಿತವಾಗ್ಲೂ ಕೊಡ್ತಾರೆ. ನಮ್ಮ ನಂಬಿಕೆಗೇ ಮೊದಲು ಪರೀಕ್ಷೆ ಬರ್ತಕ್ಕಂಥದ್ದು. ಸೊ ಹಾಗಾಗಿ ಪರೀಕ್ಷೆಗಳಿದೆಯಾ, ಸಹಿಸ್ಕೊಳ್ಳಿ. ದೇವರು ನಮ್ಮನ್ನು ಆ ಪರಿಸ್ಥಿತಿಯಿಂದ ಬಿಡಿಸಿ ನಮ್ಮನ್ನು ಜೀವದ ಕೃಪೆಯಲ್ಲಿ ಸೇರಿಸ್ತಾನೆ. ಅಷ್ಟು ಮಾತ್ರ ಅಲ್ಲ, ಅಧಿಕವಾಗಿ ಆಶೀರ್ವದಿಸುವಾತನಾಗಿದ್ದಾನೆ. ಸೊ ಹಾಗಾಗಿ ನಂಬಿಗಸ್ತರಾಗಿ ಭಯಭಕ್ತಿಯಿಂದಲೇ ಕರ್ತನಲ್ಲೇ ಭಯಭಕ್ತಿ ಉಳ್ಳವರಾಗಿ ಮೊರೆ ಇಟ್ಟು ದೇವರು ಆ ಪರಿಸ್ಥಿತಿಯಿಂದ ನಮ್ಮನ್ನು ಬಿಡಿಸೋವರೆಗೂ ತಾಳ್ಮೆಯಿಂದ ಕಾದುಕೊಳ್ರಿ. ನಂಬಿಕೆಯನ್ನು ಕಳ್ಕೊಬೇಡ್ರಿ, ಮಾರ್ಗ ತಪ್ಪಿ ಹೋಗ್ಬೇಡ್ರಿ. ದೇವರ ಭಯಭಕ್ತಿನಲ್ಲೇ ಇರ್ರಿ, ವಾಕ್ಯದ ಪ್ರಕಾರವಾಗಿ ನಡೀರಿ. ತಕ್ಕ ಕಾಲದಲ್ಲಿ ದೇವರದನ್ನು ಬಿಡಿಸಿ ಮೇಲೆತ್ತುವವರಾಗಿದ್ದಾರೆ. ಆಮೇಲೆ ಪ್ರಾರ್ಥಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ. ಇದನ್ನು ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತಾಡಿದಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಇಸಪ್ಪ, ಯೋಬನು ಕಷ್ಟ ಕಾಲದಲ್ಲಿ ದೇವರೇ ನನ್ನ ಕೈಲಿ ಸಹಿಸ್ಕೊಳ್ಳೋಕ್ಕಾದಷ್ಟು ಪರೀಕ್ಷೆಗಳಿದೆಯಲ್ಲ, ಯಾಕೆ ನನ್ನ ನೋಡ್ತಾ ಇಲ್ಲ, ನನ್ನ ಕನಿಕರಿಸ್ತಾ ಇಲ್ಲ, ನನ್ನ ಈ ಕಷ್ಟದಿಂದ ನಾನು ಬಿಡಿಸೋಕ್ಕಾಗ್ತಿಲ್ಲ ಅಂತ ಬೇಡ್ತಾ ಇದ್ದಾನೆ. ಇಸಪ್ಪ, ನೀವೊಬ್ಬರು ನೀತಿವಂತನೇ ಆಗಿದ್ದೀರಿ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ನೀವು ಪರೀಕ್ಷೆನಿಟ್ರಿ. ಹಾಗೆ ನಿನ್ನ ಜನರಲ್ಲಿ ಯಾರೆಲ್ಲ ನಿನ್ನ ವಾಕ್ಯದ ಪ್ರಕಾರವಾಗಿ ಜೀವಿಸು ಸಹ ಸಮಸ್ಯೆಯಲ್ಲಿ, ಕಷ್ಟದಲ್ಲಿ, ಪರೀಕ್ಷೆಯಲ್ಲಿ, ಹೋರಾಟದಲ್ಲಿದ್ದರು, ನಿನ್ನ ವಾಕ್ಯ ಅವ್ರನ್ನ ಬಲಪಡಿಸಲಿ. ನಿನ್ನ ವಾಕ್ಯವನ್ನು ಬಲಪಡಿಸಿ, ನನ್ನ ದೇವರು ನನಗೆ ನೀತಿಯ ನಿಮಿತ್ತವಾಗಿ ಪರೀಕ್ಷೆಯನ್ನು ಹಾಕಿದ್ದಾರೆ, ನಾನು ಇದನ್ನು ಸಹಿಸ್ಕೊಳ್ಳೋಕ್ಕೆ ಬಲವನ್ನು ಕೊಡಲಿ ಅಂತ ಬೇಡ್ಕೊಳ್ಳಿ. ತಕ್ಕ ಕಾಲದಲ್ಲಿ ನೀವು ಅವ್ರನ್ನ ಮೇಲೆತ್ತಿ. ಆಮೇನ್. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಒಳವರಾಗಿದ್ದಾರೆ, ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಿಂದ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ, ನಮ್ಮ ಜೀವ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಘ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.